ಅಂಥ ಕೆಲಸಕ್ಕೂ ಸಹ ಮುಂದುವರಿಬೇಕು ಅಂತ ಈ ಸಂದರ್ಭ. ಬೆಳಗಾವಿಯಲ್ಲಿ ಎಂಇಎಸ್ ಪುಂಡಾಟದ ಬಗ್ಗೆ ನಟ ಡಾಲಿ ಧನಂಜಯ್ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಒಂದಿಬ್ಬರ ಪುಂಡಾಟದಿಂದ ಎಲ್ರಿಗೂ ತೊಂದರೆ ಆಗೋದು ಬೇಡ. ನಾನು ಕಲಾವಿದನಾಗಿ ಸಾಮಾನ್ಯ ವ್ಯಕ್ತಿಯಾಗಿ ಎಂಇಎಸ್ ಪುಂಡಾಟವನ್ನ ಖಂಡಿಸ್ತೀನಿ ಅಂತ ಹೇಳಿದ್ರು. ಸಂಗೊಳ್ಳಿ ರಾಯಣ್ಣವರ ಪ್ರತಿಮೆಗೆ ಧಕ್ಕೆ ತಂದಿರೋದಿರಲಿ, ಸಣ್ಣ ಬಾವುಟ ಸುತ್ತಿರೋದಿರಲಿ, ಅಥವಾ ಕನ್ನಡಿಗರ ಗಾಡಿಗಳ ಮೇಲೆ ಅಟ್ಯಾಕ್ ಮಾಡ್ತಿರೋದು ಎಲ್ಲವೂ ನಿಲ್ಲಿಸಬೇಕು. ಯಾಕೆಂದರೆ ಎಲ್ಲ ಕಡೆ ಇವತ್ತು ಎಲ್ಲರೂ ಇರ್ತೀವಿ. ಕರ್ನಾಟಕದಲ್ಲೂ ಎಲ್ಲ ಭಾಷೆಯವರು ಇರ್ತಾರೆ, ಆ್ಯಂಡ್ ಕರ್ನಾಟಕದಲ್ಲೂ ಮರಾಠಿಗರು ಇರ್ತಾರೆ, ಅಲ್ಲೂ ಮಹಾರಾಷ್ಟ್ರದಲ್ಲೂ ಕನ್ನಡಿಗರು ಇರ್ತಾರೆ. ಯಾರೋ ಒಂದಿಷ್ಟು ಜನರ ಪುಂಡಾಟಿಕೆಯಿಂದ ಅಲ್ಲಿರೋ ಇನ್ನೋಸೆಂಟ್ ಜೀವಗಳಿಗೆ, ಇಲ್ಲಿರೋ ಇನ್ನೋಸೆಂಟ್ ಜೀವಗಳಿಗೆ, ಕಾಮನ್ ಮ್ಯಾನ್ಗೆ ತೊಂದರೆ ಆಗ್ಬೋದು. ಸರ್ಕಾರಗಳು ಆ ವಿಷಯದಲ್ಲಿ ಆ್ಯಕ್ಷನ್ ತಗೋಬೇಕು ಅಂತ ಹೇಳಿ ಈ ಮೂಲಕ ನಾನು ವಿನಂತಿಸ್ತೀನಿ. ಖಂಡಿತ ಹಿರಿಯರು ಏನೇ ಡಿಸಿಷನ್ ತೊಗೊಂಡ್ರು ಆ ಎಲ್ಲ ಹೋರಾಟದಲ್ಲೂ ನಾವೆಲ್ಲ ಜೊತೆಗಿರ್ತೀವಿ, ಎಲ್ಲ ಕಲಾವಿದರು. ಇನ್ನು ಎಂಇಎಸ್ ಪುಂಡಾಟಿಕೆ ಹೀಗೆ ಮುಂದುವರೆದರೆ ರಾಜ್ಯದಲ್ಲಿ ಎಂಇಎಸ್ ಸಂಘಟನೆ ಬ್ಯಾನ್ ಆಗಬೇಕು ಅಂತ ನೆನಪಿರಲಿ ಪ್ರೇಮ್ ಹೇಳಿದ್ದಾರೆ. ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಪ್ರೇಮ್, ಈ ವಿಚಾರದಲ್ಲಿ ಸರ್ಕಾರದ ನಿಲುವು ಏನಿದೆಯೋ ಗೊತ್ತಿಲ್ಲ, ಆದರೆ ಕನ್ನಡಿಗರ ಮೇಲಿನ ದಬ್ಬಾಳಿಕೆ ಸಹಿಸಲ್ಲ ಅಂತ ಹೇಳಿದ್ದಾರೆ. ಬಗ್ಗೆ ಸಾಕಷ್ಟು ಒತ್ತಾಯಗಳು ಬರ್ತವೆ ಸರ್. ಇದೇ ರೀತಿ ಮಾಡ್ತಾ ಹೋಯ್ತು ಅಂದ್ರೆ ಬ್ಯಾನ್ ಮಾಡಲೇಬೇಕಾಗುತ್ತೆ ಸರ್. ಯಾಕಂದ್ರೆ ಒಂದು ಮನುಷ್ಯರ ವಿರುದ್ಧ ಯಾವ ಒಬ್ಬ ವ್ಯಕ್ತಿಗಾಗ್ಲಿ, ಒಂದು ಸಮಾಜಕ್ಕಾಗ್ಲಿ ಯಾರು ಕೆಟ್ಟದ್ದು ಮಾಡ್ತಾರೆ ಅಂತ ಒಂದು ಸಂಸ್ಥೆನ ಕಟ್ಕೊಳ್ತಾರೆ, ಆ ಸಂಸ್ಥೆನ ಬ್ಯಾನ್ ಮಾಡಲೇಬೇಕಾಗುತ್ತೆ. ಅದು ನಾವಾಗಿರ್ಬೋದು, ಅವರಾಗಿರ್ಬೋದು, ಯಾರೇ ಆಗಿರ್ಬೋದು, ಯಾರು ತೊಂದರೆ ಕೊಡ್ತಾರೆ ಜನಗಳಿಗೆ, ಆ ಸಂಸ್ಥೆನ ಬ್ಯಾನ್ ಮಾಡಲೇಬೇಕಾಗುತ್ತೆ. ಅಲ್ಲಿವರೆಗೂ ಹೋಗಬೇಡಿ ಅಂತ ನಾನು ಹೇಳೋದು. ಬಗ್ಗೆ ಸಾಕಷ್ಟು ಒತ್ತಾಯಗಳು ಬರ್ತವೆ ಸರ್. ಇದೇ ರೀತಿ ಮಾಡ್ತಾ ಹೋಯ್ತು ಅಂದ್ರೆ ಬ್ಯಾನ್ ಮಾಡಲೇ. ಮತ್ತಷ್ಟು ಸುದ್ದಿ ನೋಡೋಣ ಬ್ರೇಕ್ ಆದ್ಮೇಲೆ.